ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಒಳ್ಳೆ ಅದ್ಭುತವಾದ ಕಂಪ್ಯಾರಿಸನ್ನ ತೊಗೊಂಡು ಬಂದಿದ್ದೀನಿ. ನೀವು ಆಲ್ರೆಡಿ ನೋಡಿರ್ತೀರ ತಮ್ನೇಲಲ್ಲಿ, ಟೈಟಲಲ್ಲೆಲ್ಲ. ಸೊ ಅದೇನೆ ಯಾವುದು ಅಂತ ಹೇಳಿದ್ರೆ ವಿವೋ V27 Pro ಮತ್ತು OnePlus 11R ಈಗಷ್ಟೇ ಲಾಂಚ್ ಆಗಿರುವಂತಹ ಎರಡು ಹೊಸ ಬ್ರ್ಯಾಂಡ್ ನ್ಯೂ ಫ್ಲ್ಯಾಗ್ಶಿಪ್ ಫೋನ್ಗಳು. ಇದು ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಟಾಪ್ ಎಂಡ್ ಫೋನಲ್ಲಿ ಇವೆರಡು ಯಾವುದು ಬೆಸ್ಟು ಯಾವುದು ವರ್ಸ್ಟು ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರ ಸ್ಪೆಸಿಫಿಕೇಷನ್ ಆಗಿರ್ಬೋದು, ಪ್ರೊಸೆಸರು, ಕ್ಯಾಮ್ರಾ, ಡಿಸ್ಪ್ಲೇ, ಪ್ರೈಸು, ಡಿಸೈನು ಪ್ರತಿಯೊಂದು ನಾವು ಇವತ್ತು ಚರ್ಚೆ ಮಾಡೋಣ ಯಾವುದು ಬೆಸ್ಟು ಅಂತ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಹೊಸಬ್ರೇನಾದ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಜಾಸ್ತಿ ಲ್ಯಾಗ್ ಮಾಡಲ್ಲ, ಇದರ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಅದಷ್ಟೇ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಲಾಸ್ಟ್ ವೀಕ್ ಅಷ್ಟೇ ಲಾಂಚ್ ಆಗಿರುವಂತಹ ಈ ಮೊಬೈಲು ಅಂದರೆ ವಿವೋ V27 Pro. ಇದು ಎರಡು ವೇರಿಯಂಟಲ್ಲಿ ಬಂದಿದೆ. ಅದು ಯಾವುದು ಅಂದರೆ V27 ಮತ್ತು V27 Pro. ಈ ಎರಡೂ ಮೊಬೈಲ್ಗಳು 40,000 ರೂಪಾಯಿ ಒಳಗಡೆ ಇದೆ. ಪಕ್ಕಾ ಪ್ರೈಸ್ ನಾನು ಹೇಳ್ತೀನಿ. ಇವೆರಡೂ ಐ ಎಂಡ್ ಫೋನ್ ಆಗಿರೋದ್ರಿಂದ 40,000 ರೂಪಾಯಿ ಒಳಗಡೆ ಇದೆ. ಯಾವ್ದು ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ಇದರ ಸ್ಪೆಸಿಫಿಕೇಷನ್ ಏನು ಅಂತ ನಾವು ಕಂಪ್ಲೀಟಾಗಿ ನೋಡೋದು. ಮೊದಲನೇದಾಗಿ ವಿವೋ ಅವರು ಈಗ ಒಂದು ಒಳ್ಳೆ ಪ್ರೊಸೆಸರ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಎಲ್ಲ ಅದ್ಭುತವಾಗಿ ಬರ್ತಾಯಿದೆ. ಇನ್ನು OnePlus ಬಗ್ಗೆ ನಾವು ಕೇಳೋದೇ ಬೇಡ. ಅದು ಅವಾಗ್ಲಿಂದನೂ ನನ್ನ ಫ್ರೆಂಡ್ಸು OnePlus 5 ಯೂಸ್ ಮಾಡ್ತಾ ಇರೋದನ್ನ ಈಗಲೂ ನೋಡಿದ್ದೀನಿ. ಆಲ್ರೆಡಿ 10, 12, 13 ವರ್ಷ ಆಯಿತು. ಈಗಲೂ ಚೆನ್ನಾಗೇ ಓಡ್ತಾ ಇದೆ. ಸೊ OnePlus ಬಗ್ಗೆನೂ ನಾವು ಮಾತಾಡೋಂಗಿಲ್ಲ. ಸೊ ನಾನು ಇದರ ಕಂಪ್ಲೀಟು ಡೀಟೇಲ್ಸು ಮತ್ತು ಕಂಪ್ಯಾರಿಸನ್ನ ನಾನು ವಿಡಿಯೋದಲ್ಲಿ ಅಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದನ್ನು ನೋಡ್ತಾ ಬನ್ನಿ. ಇದಿಷ್ಟು ಸ್ಪೆಸಿಫಿಕೇಷನ್ ಆದರೆ, ಇನ್ನು ಡಿಸೈನ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಇವೆರಡರ ಕಂಪ್ಯಾರಿಸನ್ ನೋಡೋದಾದರೆ, ವಿವೋ ಅವರು ಹಿಂದೆಗಡೆ ಕಲರ್ ಚೇಂಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದೊಂಥರ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು. ಅದೇ ಇನ್ನೊಂದು ಕಡೆ OnePlus 11R ನೋಡೋದಾದರೆ 5G ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಆದರೆ ಹಿಂದೆಗಡೆ ಫ್ರಂಟು ಗ್ಲಾಸ್ ಪ್ಯಾನಲ್ಲು, ಹಿಂದೆಗಡೆನೂ ಗ್ಲಾಸ್ ಪ್ಯಾನಲ್ಲು. ಇದು ಯಾವ ರೀತಿಯೂ ಇಲ್ಲ, ಸಿಂಪಲ್ಲಾಗಿ ಎಡ್ಜ್ ಡಿಸ್ಪ್ಲೇ ಆಗಿರುವಂಥದ್ದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ವಿವೋದಲ್ಲಿ ಲಾರ್ಜರ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. OnePlusಗಿನ್ನ ವೀವಿಂಗ್ ಎಕ್ಸ್ಪೀರಿಯೆನ್ಸು OnePlusಗಿನ್ನ ಚೆನ್ನಾಗೇ ಸಿಗುವಂಥದ್ದು. OnePlusನಲ್ಲಿ 40 to 120 Hz ರಿಫ್ರೆಶ್ ರೇಟ್ ಇರುವಂಥದ್ದು. ವಿವೋದಲ್ಲೂ 120 Hz ರಿಫ್ರೆಶ್ ರೇಟ್ ಇದೆ. ಆದರೆ ಟಚ್ ಸ್ಯಾಂಪ್ಲಿಂಗ್ ರೇಟ್ ಬಂದು OnePlusಲ್ಲೇ ಜಾಸ್ತಿ ಇದೆ. ಅದೆಷ್ಟು ಅಂದರೆ 360 Hz ಟಚ್ ಸ್ಯಾಂಪ್ಲಿಂಗ್ ಇರುವಂಥದ್ದು. ಅದೇ ವಿವೋದಲ್ಲಿ 240 Hzವರೆಗೂ ಅಷ್ಟೇ ಟಚ್ ಸ್ಯಾಂಪ್ಲಿಂಗ್. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಎರಡೂ ಮೊಬೈಲು ಐ ಎಂಡ್ ಮೊಬೈಲ್ ಆಗಿರುವಂಥದ್ದು. ಎರಡೂ ಕೂಡ ಮಲ್ಟಿ ಟಾಸ್ಕಿಂಗ್, ಗೇಮ್ ಆ್ಯಂಡ್ ಐ ಗ್ರಾಫಿಕ್ ವಿತೌಟ್ ಮಚ್ ಎಫರ್ಟ್ ಆಗ್ತಿರೋ ಐ ಗ್ರಾಫಿಕ್ನ ನಾವು ನೋಡ್ಬೋದು. ಮತ್ತು ಪ್ರಿಟಿ ಕೂಲ್ ಅಂಡರ್ ಪ್ರೆಷರ್ ಆಗಿರುವಂಥದ್ದು, ಆರಾಮಾಗಿ ಕೂಲಾಗಿ ರನ್ ಆಗುವಂತಹ ಡಿಸ್ಪ್ಲೇ ಆಗಿರುವಂಥದ್ದು ಎರಡೂ ಮೊಬೈಲಲ್ಲೂ. ಇನ್ನು ಬ್ಯಾಟರಿ ಆ್ಯಂಡ್ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ, ವಿವೋ ಮತ್ತು OnePlusಲ್ಲಿ ತುಂಬ ಅದ್ಭುತವಾದಂಥ ಬ್ಯಾಟ್ರಿ ಪ್ಯಾಕಪ್ ಇರುವಂಥದ್ದು. ಮತ್ತು ಚಾರ್ಜಿಂಗ್ ಸ್ಪೀಡು ವಿವೋಗಿಂತ OnePlusಲ್ಲೇ ತುಂಬ ಬೇಗ ಚಾರ್ಜ್ ಆಗುವಂಥದ್ದು. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ, OnePlusನವರು 3 ಇಯರ್ಸು OS ಅಪ್ಡೇಟ್ ಸಿಗುವಂಥದ್ದು, 4 ಇಯರ್ಸು ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಬಟ್ ವಿವೋದಲ್ಲಿ ಹಂಗೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಅಪ್ಡೇಟ್ಸ್ನ ಬಿಡ್ತಾ ಇರ್ತಾರೆ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, OnePlusಲ್ಲಿ ಸ್ಟ್ಯಾಂಡರ್ಡ್ 16 MP ಸೆಲ್ಫಿ ಕ್ಯಾಮ್ರಾ ಸಿಗುವಂಥದ್ದು. ಅದೇ V27 Proನಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು. ಕ್ಯಾಮ್ರಾ ಎಷ್ಟೇ ದೊಡ್ಡದಾಗಿದ್ರೂ ಕ್ಲಾರಿಟಿ ಮುಖ್ಯ, ಮತ್ತು ಅದರ ಶಾರ್ಪ್ನೆಸ್ ಮುಖ್ಯ, ಮತ್ತು ಡೀಟೇಲಿಂಗ್ ಮುಖ್ಯ. ಸೊ ಹಾಗಾಗಿ ನನ್ನ ಪ್ರಿಫರೆನ್ಸು OnePlus ಕ್ಯಾಮ್ರಾ ಮೇಲೇ ಜಾಸ್ತಿ ಇದೆ. 50 MP ಇಟ್ಕೊಂಡು ಏನು ಮಾಡೋಣ, ಒಳ್ಳೆ ಕ್ಲಾರಿಟಿ ಸಿಗದೆ ಹೋದರೆ. OnePlusನಲ್ಲಿ ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಕ್ಯಾಮ್ರಾ ಅದ್ಭುತವಾಗಿಯೇ ಕ್ಯಾಪ್ಚರ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೋ ಡೌಟ್ಸ್. ಫೈನಲ್ ಆಗಿ ಟೋಟಲ್ ವಿಡಿಯೋ ನೋಡಿರೋ ಪ್ರಕಾರ ನಾವೇನು ಯೋಚನೆ ಮಾಡ್ತೀವಿ, ಯಾವುದು ಬೆಸ್ಟು ಅಂತ. ಸೊ
ವೆನ್ ಇಟ್ ಕಮ್ಸ್ ಟು ಪರ್ಫಾರ್ಮೆನ್ಸ್, ಬ್ಯಾಟರಿ, ಚಾರ್ಜಿಂಗ್ ಆ್ಯಂಡ್ ಸಾಫ್ಟ್ವೇರ್ ನೋಡೋದಾದರೆ ಒನ್ ಪ್ಲಸ್ ಅವರೇ ಮೇಲ್ಗೈ ಸಾಧಿಸಿದ್ದಾರೆ. ವಿವೋ ಅಷ್ಟು ಡೀಟೇಲಾಗಿ ಕ್ಯಾಮ್ರಾ ಸಿಗಲ್ಲ, ಪರ್ಫಾರ್ಮೆನ್ಸು ಅಷ್ಟು ಡೀಟೇಲಾಗಿರಲ್ಲ. ಯಾಕಂದರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಒನ್ ಪ್ಲಸ್ ಅವರು, ಯಾವುದೇ ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಮತ್ತು ಖುದ್ದಾಗಿ ನನ್ನ ಫ್ರೆಂಡ್ಸು ಯೂಸ್ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಒಂದು ಟೈಮಲ್ಲಿ ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಒನ್ ಪ್ಲಸ್ ಮಚ್ ಬೆಟರ್ ದೆನ್ ವಿವೋ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಒನ್ ಪ್ಲಸ್ಸೇ ಬೆಟರ್ ಅನಿಸುತ್ತೆ, ಒನ್ ಪ್ಲಸ್ 11R. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ ನಾವು ಫೈನಲಾಗಿ ವಿವೋ V27 Pro 5G ಮೊಬೈಲ್ ಬಂದು 37,999 ರೂಪಾಯಿ. ಒನ್ ಪ್ಲಸ್ 11R 5G ಬಂದು 39,999 ರೂಪಾಯಿ. ಸೊ ಇದಿಷ್ಟು ವಿವೋ ಮತ್ತು ಒನ್ ಪ್ಲಸ್ 11 ಮೊಬೈಲ್ ಕಂಪ್ಲೀಟ್ ಸ್ಪೆಸಿಫಿಕೇಷನ್ನು, ಡೀಟೈಲು, ರಿವ್ಯೂ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ನನ್ನ ಪ್ರಕಾರ ಒನ್ ಪ್ಲಸ್ಸು ಕಣ್ಮುಚ್ಕೊಂಡು ತಗೊಳ್ಳೋದು ಬೆಟರ್ ಅನಿಸುತ್ತೆ, ನೀವೇನಾದರೂ 40,000 ರೂಪಾಯಿ ಒಳಗಡೆ ಮೊಬೈಲ್ ನೋಡಿದ್ರೆ. ಯಾಕಂದರೆ ಒಂದು ಗ್ಯಾರಂಟಿ ಇರುತ್ತೆ ಒನ್ ಪ್ಲಸ್ ಮೊಬೈಲಲ್ಲಿ, ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆರಾಮಾಗಿದೆ. ಅದೇ ವಿವೋ ಮೇಲೆ ನಾವು ನಂಬಿಕೆ ಇಡೋಕ್ಕಾಗಲ್ಲ, ಅವ್ರಿಗೆ ಮನ್ಸಿಗೆ ಬಂದಂಗೆ ಅಪ್ಡೇಟ್ಗಳು ಕೊಡ್ತಾರೆ. ಸೊ ಹಾಗಾಗಿ ಒನ್ ಪ್ಲಸ್ ಇಸ್ ಬೆಟರ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರೇನಾದ್ರು ನನ್ನ ಚಾನಲ್ನೇನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ. ಬಾಯ್.